ಇಷ್ಟೇ ಜನ ಬಿಡಬೇಕು ಅಂತ ರೂಲ್ಸ್ ಇದೆ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ತೆರೆಕೆರೆಗೂ ಅದು ನೋಡಿ, ತರೀಕೆರೆ ಹೋಗಲ್ಲ, ದೇವರಮ್ಮನ ಬೆಟ್ಟ, ತರೀಕೆರೆ ಹೋಗತ್ತ. ಸಾತ್ವಿರಿ ಮೇಲೆ ನಮ್ಮ ಕಲ್ಲಂಗಿರಿ ರೋಡ್ ಹತ್ರ ಟಚ್ ಆಗ್ತೀವಿ. ಕರೆಕ್ಟ್. ಯಾವ್ದು ಬ್ರೋ ಇದು? ಇದೇ ನಾನು ಮೇಲ್ಗಡೆ ಲಾಡ್ಜ್ ಮಾಡಿರೋದು. ಹೌದಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವಾಗ ಹಿಂಗ್ ಹೋಗ್ತಿರೋದು ಸುಮ್ಮನೆ ಒಕೇಶನಲ್ ಆಗಿ. ನನಗೆ ಪರಿಸರ ಅಂದ್ರೆ ಭಾರಿ ಆತ್ಮೀಯ. ಓ ಹಂಗೆ. ಮತ್ತೆ ನಿಮ್ಮ ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಮನೆ ಪಕ್ಕ ಪರಿಸರ ಅಲ್ಲ ಈ ಪರಿಸರ. ಹೌದು ಬ್ರೋ, ವೆದರೇ ಇಲ್ಲ. ಚಿಕ್ಕಮಗಳೂರು ಒಂಥರ ಚಂದ ಅಲ್ಲ. ನಮ್ಮ ಕಡೂರು ಬಂದು ಬಯಲುಸೀಮೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. 40 ಕಿಲೋಮೀಟರ್ ಬಂದ್ಬಿಟ್ರೆ ಬಯಲುಸೀಮೆ ಹೋಗ್ಬಿಡುತ್ತೆ. ಅವಾಗ ನಮಗೆ ಚಿಕ್ಕಮಂಗ್ಳೂರು ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಅಲ್ಲೂ ಬೆಂಗಳೂರೆಲ್ಲ ಸಿಟಿ ಲೈಫ್ ನೋಡಿ ನೋಡಿ ಸಾಕಾದವರಿಗೆ ಈ ಕಡೆ ವರ್ಷಕ್ಕೊಂದ್ಸತಿನೋ 6 ತಿಂಗಳಿಗೊಂದ್ಸತಿನೋ ಬಂದೇ ಬರ್ತಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ನೇಚರ್ ಯಾವ ತರ? ಇಲ್ಲಿ ಸೂಪರ್ ಆಗಿರುತ್ತೆ. ಆ ವೆದರ್ಗೆ ಕೊಡ್ಬೇಕು ₹1,00,000. ಓ ಹಂಗಂತೀರಾ? ಇಲ್ಲಿ ಅಂದ್ರೆ ₹1,00,000 ಯಾರು ಇಸ್ಕೊಳಲ್ಲ ಅಂತ ಹೇಳಿ ನಾನು ಸುಮ್ಮನೆ. ಅಯ್ಯೋ ಅಯ್ಯೋ, ದುರ್ಬೀಜ್ ಕುಟ್ಟಿದ ದುರಾಂಕಾರದ ದುರಾಭಿಮಾನದ ಕಾರ್ ಬಿಡಿ, ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಈ ವೆದರಿಗೆ ಸ್ವಲ್ಪ ಬ್ರೇಕ್ ಇರ್ಬೇಕು ಅಂತ ಅನ್ಸ್ತಾ ಇದೆ ನನಗೆ ಯಾಕೋ. ಬ್ರೇಕ್ ಎಲ್ಲಿ ಕೊಡ್ತೀರಾ? ಯಾವ ತರ ಬ್ರೇಕ್ ಆದ್ರೂ ಆಗ್ಬಹುದು. ನೀವು ಸೈಕಲ್ ಬ್ರೇಕರ್ ಅನ್ಕೋಬಹುದು, ಏನಾರ ತಿಳ್ಕೋಬಹುದು. ಇಲ್ಲ ಅಂದ್ರೆ ಟೀ ಬ್ರೇಕರ್ ಅನ್ಕೋಬಹುದು, ಇಲ್ಲ ನಮ್ಮ ಲೋಕಲ್ ಇದ್ರಲ್ಲಿ ಎಣ್ಣೆ ಬ್ರೇಕರ್ ತಗೋಬಹುದು ನಾವು. ಹಂಗೆ ಯಾವಾಗ ಅಂತ ಗೊತ್ತಿಲ್ಲ. ಸ್ವಲ್ಪ ಕುಡೀರಿ, ಕುಡಿಯೋದನ್ನ ಬಗ್ಸ್ಕೊಳ್ಳೋದಲ್ಲ, ಚೆನ್ನಾಗಿ ರಾತ್ರಿನೇ ಮಲ್ಕೊಂಡು ಟೈಟ್ ಆಗಿ ಬಿದ್ಕೊಳ್ಳೋದು. ಹಾಗೆ ಆಗತ್ತೆ. ಅಂದ್ರೆ ನಾವು ಜಾಗ ಒಂದ್ ಸಿಗ್ತಾ ಇಲ್ಲ. ಜಾಗ ಇದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದ್ದಂಗಿದ್ಯಲ್ಲಪ್ಪಿ. ಜಲ್ದಿ ಕಮೆಂಟ್ ಮಾಡಿ. ರೋಡ್ ಐತಲ್ಲ ಗುರು, ಕೆಳಗಡೆ ಹೋಗೋಣ, ಎಲ್ಲ ಕೆಡಿಕೊಂಡವ್ರು ಅಂತ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಅಷ್ಟೇ.